ಈಗಾಗಲೇ ಶಾಸಕರಿಂದ ಶಿವಗಂಗಾ ಬಸವರಾಜರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸಚಿವರ ಕಾರ್ಯವೈಖರಿ ಬಗ್ಗೆ ನೀವೊಂದು ಸಚಿವರ ಕಾರ್ಯವೈಖರಿ ಬಗ್ಗೆ ಒಂದು ಲೆಟ್ರ್ ಕೂಡ ಬರ್ದಿದ್ರಿ. ಏನು ಸರ್, ಏನು ಲೆಟ್ರ್ ಸರ್? ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು BJP ಜೊತೆ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ. ನಾವು ಅದನ್ನು ವಿರೋಧಿಸಿ ಹೇಳಿದ್ದೀನಿ, ಅದ್ರ ಸ್ಟ್ಯಾಂಡ್ ಆಗಿ ನಿಲ್ತೀನಿ. ಯಾವ ರೀತಿ ಸರ್ ವಿರೋಧ ಅಂದರೆ BJP ಪರವಾದ ಕೆಲಸ ಯಾವ ರೀತಿಯಾಗಿ ಅಂತ ಹೇಳಿ? ಈಗ ಉದಾಹರಣೆಗೆ ನಮ್ಮ ಚೆನ್ನಗಿರಿಲಿ DCC ಬ್ಯಾಂಕ್ ಚುನಾವಣೆ ನಡೀತು. DCC ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ವಿರುದ್ಧವಾದ ಅಭ್ಯರ್ಥಿ BJP ಬೆಂಬಲಿತ ಅಭ್ಯರ್ಥಿಗೆ ಇವರು ವೋಟ್ ಹಾಕ್ಸಿದ್ರು DCC ಬ್ಯಾಂಕಿಗೆ. ಅವ್ರನ್ನ ಗೆಲ್ಲಿಸಿದ್ರು. ಅವ್ರು ಗೆಲ್ಲೋದ್ರ ಜೊತೆಗೆ ಈಗ ನಮ್ಮ ಅಪೆಕ್ಸ್ ಬ್ಯಾಂಕಿಗೆ ಒಬ್ಬರು ನಾಮಿನಿ ಇರುತ್ತೆ ಒಂದು DCC ಬ್ಯಾಂಕಿಂದ. ಆ ನಾಮಿನಿ ಅವ್ರು ಈ ಹಿಂದೆ ಅವರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಅವರೇ ಇದ್ದರು. ಅದು ಮುಗಿದ ಮೇಲೂ ಈಗ ನಮ್ಮ ಸರ್ಕಾರ ಬಂದ ಮೇಲೂ ಸಹ ಅವ್ರನ್ನೇ ಮುಂದುವರಿಸಿದ್ದಾರೆ. ಅದನ್ನು ಕೂಡಲೇ ತೆಗಿಬೇಕು. ತೆಗಿಲಿಲ್ಲ ಅಂದರೆ ನಾವು ಮುಖ್ಯಮಂತ್ರಿಗಳಿಗೆ ಆಗಲೇ ಲೆಟ್ರನ್ನು ಬರೆದಿದ್ದೀನಿ. ಈ ಕೂಡಲೇ ತೆಗಿಬೇಕು. ಈ ಥರ ಹೊಂದಾಣಿಕೆ ರಾಜಕೀಯ ಮಾಡೋದಾದರೆ ರಾಜಕೀಯ ನಮ್ಮ ಕಾಂಗ್ರೆಸ್ ಪಕ್ಷ ಹಾಳಾಗ್ತದೆ, ಇವ್ರ ಕಡೆಯಿಂದ ಹಾಳಾಗ್ತದೆ ಜಿಲ್ಲೆಯಲ್ಲಿ ಅನ್ನೋದು ನನ್ನ ಅಂದರೆ ಈಗ ಉಸ್ತುವಾರಿ ಸಚಿವರನ್ನ ಬದಲು ಮಾಡಬೇಕು ಅನ್ನೋ ಒತ್ತಡ ಇದೆಯಾ ಸರ್ ನಿಮ್ಮದು? ಬದಲು ಮಾಡಲೇಬೇಕು. ಮೊದಲನೇ ಒತ್ತಡನೇ ಅದು. ಈ ಹೊಂದಾಣಿಕೆ ರಾಜಕೀಯ ಇದ್ದರೆ ಕಾಂಗ್ರೆಸ್ ಪಕ್ಷ ಕಟ್ಟಕ್ಕಾಗಲ್ಲ ಜಿಲ್ಲೆಯಲ್ಲಿ. ಮೊದಲು ಇವ್ರನ್ನ ಉಸ್ತುವಾರಿ ಮಂತ್ರಿಯಿಂದ ತೆಗೆದು ನಮಗೆ ಬೇರೆ ಯಾರು ಉಸ್ತುವಾರಿ ಹಾಕ್ಕೊಡ್ಬೇಕು. ಇದಿಷ್ಟು ಶಾಸಕರಂತ ಶಿವಗಂಗಾ ಬಸವರಾಜ್ ಅವರ ಮಾತು. ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ನಡೀತಾ ಇದೆ, ಹಾಗಾಗಿ ಉಸ್ತುವಾರಿ ಸಚಿವರಂತ ಮಲ್ಲಿಕಾರ್ಜುನ್ ಅವ್ರನ್ನ ತೆಗಿಲೇಬೇಕು, ಬದಲಾವಣೆ ಮಾಡಲೇಬೇಕು, ಇಲ್ಲಾಂದ್ರೆ ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರೋದು. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಸುನಿಲ್, TV9 ಬೆಳಗಾವಿ.